ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಶ್ರೀರಾಮನೂರು. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಶ್ರೀರಾಮನೂರು. ಜನವರಿ 22ರಂದು ಅಯೋಧ್ಯೆ ರಾಮದೇವರ ಪ್ರಾಣ ಪ್ರತಿಷ್ಠೆ. ಡಿಸೆಂಬರ್ 30ರಂದು ಅಯೋಧ್ಯೆಗೆ ಪ್ರಧಾನಿ ಮೋದಿ ಭೇಟಿ ಕೊಡೋರಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟಿಸಲಿರುವ ನಮೋ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಶ್ರೀರಾಮನೂರಿನಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಅದರ ವಿಜುವಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಾ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಾಮನೂರಿನ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಕಂಗೊಳಿಸ್ತಾ ಇರೋ ಲೇಸರ್ ದೃಶ್ಯಗಳು, ದೀಪಾಲಂಕಾರಗಳನ್ನ ನೀವು ನೋಡ್ತಾ ಇದ್ದೀರಾ. ಅಯೋಧ್ಯೆಯಿಂದ ಲೈವ್ ವಿಜುವಲ್ಸ್. ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರೋ ಕಟ್ಟಡಗಳು, ಲೇಸರ್ ಶೋನ ನೀವು ನೋಡ್ತಾ ಇದ್ದೀರಾ. ಗಂಗಾರತಿ ನೀವು ನೋಡ್ತಾ ಇದ್ದೀರಾ. ರಾಮನ ನೆಲದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಶತಮಾನಗಳ ನಿರೀಕ್ಷೆಗೆ ಕೆಲವೇ ದಿನಗಳಲ್ಲಿ ಆ ನಿರೀಕ್ಷೆ ನಿಜವಾಗುತ್ತೆ. ರಾಮನೂರಿನಿಂದ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಅಯೋಧ್ಯೆಯಿಂದ ಅಜಿತ್ ಹನುಮಕ್ಕನವರ್ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರಿಕೆ. ಅಯೋಧ್ಯೆಯಿಂದ ಅಜಿತ್ ಹನುಮಕ್ಕನವರ್ ಪ್ರತ್ಯಕ್ಷ ವರದಿ ನೀಡ್ತಾ ಇದ್ದಾರೆ. ರಾಮನ ಹಬ್ಬಕ್ಕೆ ಸಜ್ಜಾಗ್ತಾ ಇರೋ ಅಯೋಧ್ಯೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮನೆ ಮನೆಗೆ ತಲುಪಿಸ್ತಾ ಇದೆ. ಅಜಿತ್ ಹನುಮಕ್ಕನವರ್ ಪ್ರತ್ಯಕ್ಷ ವರದಿ ನೀಡ್ತಾ ಇದ್ದಾರೆ. ಅಯೋಧ್ಯೆಯಿಂದ ಡಿಸೆಂಬರ್ 30ಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆಯಾಗುತ್ತೆ. ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ಅಯೋಧ್ಯೆಯಲ್ಲಿ ಯಾವ ರೀತಿಯ ಸಂಭ್ರಮ ಕಂಡು ಬರ್ತಾ ಇದೆ, ಸಿದ್ಧತೆ ಹೇಗಿದೆ, ಈಗಿನ ಅಯೋಧ್ಯೆ ಹೇಗಿದೆ, ಇವೆಲ್ಲದರ ಬಗ್ಗೆ ನಮಗೆ ಸ್ಥಳದಿಂದ, ಅಯೋಧ್ಯೆಯ ನೆಲದಿಂದ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಜಿತ್, ಕೋಟ್ಯಾಂತರ ಭಕ್ತರ ಕನಸು ನನಸಾಗುವ ಕ್ಷಣಕ್ಕೆ ದಿನಗಣನೆ ಆರಂಭ ಆಗಿದೆ. ಅಯೋಧ್ಯೆಯ ನೆಲದಲ್ಲಿ ನೀವಿದ್ದೀರಾ, ಹೇಗಿದೆ ಅಲ್ಲಿನ ಸಂಭ್ರಮ? ಭಾವನಾ, ಇನ್ನೊಂದು 10 ನಿಮಿಷ ಮುಂಚೆ ಏನಾದರೂ ನೀವು ನನ್ನನ್ನು ಲೈವ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ರಾಮಕಥೆಯನ್ನು ನೇರ ಪ್ರಸಾರದಲ್ಲಿ ನಾನು ತೋರಿಸಬಹುದಾಗಿತ್ತು. ಈಗ ಉತ್ತರ ಪ್ರದೇಶ ಟೂರಿಸಂನ ಒಂದು ವಿಡಿಯೋ ಪ್ರಸಾರ ಆಗ್ತಾ ಇದೆ. ನನ್ನ ಹಿಂದೆ ಒಂದು ಬಹಳ ರೋಮಾಂಚಕಾರಿಯಾದ ಒಂದು ದೃಶ್ಯವೊಂದಕ್ಕೆ ನಾನು ಸಾಕ್ಷಿಯಾದೆ ಭಾವನಾ. ಸರಯೂ ನದಿಯ ದಡದ ಮೇಲೆ ಇದ್ದೀನಿ. ಆ್ಯಕ್ಚುಲಿ ಸರಯೂ ನದಿ ನನ್ನ ಈ ಭಾಗದಿಂದ ಈ ಕಡೆ ಹರ್ಕೊಂಡು ಹೋಗುತ್ತೆ. ಇಲ್ಲಿಂದ ಒಂದು ಸಣ್ಣ ಒಂದು ಕೆನಾಲ್ ಮಾಡಿದ್ದಾರೆ. ಕೆನಾಲ್ ಮಾಡಿ ಘಾಟ್ ರೀತಿಯಲ್ಲಿ ಮಾಡಿದ್ದಾರೆ. ಅದರ ಹಿಂದ್ಗಡೆ ಇದೊಂದು ಪರ್ಮನೆಂಟ್ ಲೈಟ್ ಆ್ಯಂಡ್ ಸೌಂಡ್ ಶೋನ ವ್ಯವಸ್ಥೆ ಮಾಡಲಾಗಿದೆ. ಅಕ್ಕಪಕ್ಕದ ಕಟ್ಟಡಗಳನ್ನು ಸರ್ಕಾರದ ಖರ್ಚಿನಲ್ಲಿ ರಿಪೇರಿ ಮಾಡಿಸಲಾಗಿದೆ. ಮಧ್ಯೆ ದೊಡ್ಡದೊಂದು ಸ್ಕ್ರೀನ್ ಹಾಕಿದ್ದಾರೆ. ಪ್ರೊಜೆಕ್ಟರ್ ಮೂಲಕ ಅಲ್ಲಿ ರಾಮಾಯಣವನ್ನು ಪ್ಲೇ ಮಾಡಲಾಗುತ್ತೆ ಭಾವನಾ. ಅಂದರೆ ಈ ನೆಲಕ್ಕೆ ರಾಮಾಯಣ ಹೆಂಗೆ ಅತ್ಯಂತ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನುವುದನ್ನು ಈ ರಾಮಾಯಣದಲ್ಲಿ ಈಗ ತೋರಿಸಲಾಯಿತು. ಕೊನೆಗೆ ಬಂದ ಹಾಗೆ ಶ್ರೀಲಂಕೆಯಿಂದ ರಾವಣನನ್ನು ಕೊಂದು ಸೀತೆಯೊಂದಿಗೆ ರಾಮ ವಾಪಸ್ ಅಯೋಧ್ಯೆಗೆ ಬಂದಂಥ ಸಂದರ್ಭದಲ್ಲಿ
ಸರಯೂ ನದಿ ರೋಮಾಂಚನಗೊಂಡು ಎದ್ದು ಕುಣಿತು ಅನ್ನುವಂಥ ವಿವರಣೆಗಳು ಬರ್ತವೆ. ನಾವು ಸರಯೂ ನದಿ ಮುಂದೆನೇ ಇದ್ದೀವಿ, ಅಯೋಧ್ಯೆಯಲ್ಲಿದ್ದೀವಿ. ಬಹುಶಃ ಅದನ್ನು ನೋಡ್ತಾನೆ ರಾಮ ಇಲ್ಲೇ ಎಲ್ಲೋ ಬಂದು ಇಳಿದಿರಬಹುದು ಆ ಪುಷ್ಪಕ ವಿಮಾನದಲ್ಲಿ ಅನ್ನುವ ಭಾವನೆ ಬರೋದಕ್ಕೆ ಶುರುವಾಗತ್ತೆ. ಆವತ್ತು ಅಯೋಧ್ಯೆ ರಾಮ ವಾಪಸ್ ಬರುವ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಹಬ್ಬದಿಂದ ಕಂಗೊಳಿಸ್ತಾ ಇತ್ತು, ಇಡೀ ಅಯೋಧ್ಯೆ ಅಲಂಕೃತಗೊಂಡಿತ್ತು ಅಂತ ನೋಡ್ತಾ ಇದ್ದೀರಿ ಅಯೋಧ್ಯೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಅಯೋಧ್ಯೆ ಅಲಂಕೃತಗೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮಧ್ಯಾಹ್ನದಿಂದಲೂ ಓಡಾಡ್ತಾ ಇದ್ದೀನಿ ಭಾವನಾ. ಇಲ್ಲಿಯ ಜನರ ಉಸಿರಿನಲ್ಲಿ ರಾಮ ಇದ್ದಾನೆ, ಮಾತಿನಲ್ಲಿ ರಾಮ ಬರ್ತಾನೆ, ಪ್ರತಿ ಕೆಲಸದಲ್ಲೂ ರಾಮ ಇರ್ತಾನೆ. ಗಲ್ಲಿಗಳಲ್ಲೂ ಓಡಾಡ್ತಾ ಇದ್ದರೆ ಪ್ರತಿ ಗಲ್ಲಿಯಲ್ಲೂ ರಾಮನಿಗೆ ಸಂಬಂಧಿಸಿದ, ರಾಮಾಯಣಕ್ಕೆ ಸಂಬಂಧಿಸಿದ ಒಂದಲ್ಲ ಒಂದು ಸ್ಥಳ ಇದೆ. ಈಗಷ್ಟೇ ಸರಯೂ ಆರತಿಯನ್ನು ನೋಡಿಕೊಂಡು ಬಂದ್ವಿ ನಾವು. ಸರಯೂ ನದಿಯ ಮೇಲೆ ಇರುವಂಥ ರಾಮನ ರಾಜಧಾನಿ ಅಯೋಧ್ಯೆ, ಸರಯೂಗೂ ರಾಮನಿಗೂ ಇದ್ದಂಥ ಆ ಅವಿನಾಭಾವ ಸಂಬಂಧ ಹೆಂಗಿತ್ತು ಅನ್ನುವುದನ್ನು ರಾಮಾಯಣದಲ್ಲಿ ವಿವರಿಸಲಾಗ್ತಾ ಇತ್ತು. ಒಂದು ರೀತಿ ಭಾವನಾತ್ಮಕವಾದಂಥ ದೃಶ್ಯಗಳು ಹೋದಲ್ಲೆಲ್ಲ ಇಲ್ಲಿ ನೋಡಬಹುದು. ತುಂಬ ಅದ್ಭುತವಾಗಿ ಮಾಡಲಾಗಿರುವಂಥ ವ್ಯವಸ್ಥೆ ಇದು. ಪರ್ಮನೆಂಟು, ಇದೇನೋ ರಾಮ ಮಂದಿರದ ಉದ್ಘಾಟನೆಗೋಸ್ಕರ ಮಾಡಲಾಗಿರುವ ವ್ಯವಸ್ಥೆ ಅಂತಲ್ಲ ಭಾವನಾ. ಪ್ರತಿದಿನ ಇಲ್ಲಿ 20 ನಿಮಿಷಗಳ ರಾಮಾಯಣವನ್ನು ಪ್ಲೇ ಮಾಡಲಾಗತ್ತೆ. ಸಾವಿರಾರು ಜನ ಕೂತ್ಕೊಂಡಿದ್ರು, ಈಗಷ್ಟೇ ಎದ್ದು ಹೋದರು. ಸಾವಿರಾರು ಜನ ಕೂತ್ಕೊಂಡಿದ್ರು. ಇಡೀ ಘಾಟ್ಗೆ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆ ಮಾಡಲಾಗಿದೆ. ಒಂದು ಕಡೆ ಸ್ಕ್ರೀನ್ ಮೇಲೆ ರಾಮಾಯಣ ಪ್ಲೇ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಅಲ್ಲಿರುವಂಥ ಲೈಟ್ಗಳು ಕುಣಿತಾ ಇರ್ತವೆ. ನೋಡುವುದಕ್ಕೆ ಬಹಳ ಅದ್ಭುತವಾಗಿರುತ್ತೆ ಈ ದೃಶ್ಯ. ಅಯೋಧ್ಯೆಯಲ್ಲಿ ಸರಯೂ ನದಿಯ ದಂಡೆಯ ಮೇಲೆ ಪ್ರತಿದಿನ ನಡೆಯುವಂಥದ್ದು ಈ ಸೌಂಡ್ ಆ್ಯಂಡ್ ಲೈಟ್ ಶೋ ಭಾವನಾ. ಹಲವಾರು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದ ಊರು ಅಯೋಧ್ಯೆ. ಅಜಿತ್, ಈ ಹಿಂದಿನ ಅಯೋಧ್ಯೆ, ಈಗಿನ ಅಯೋಧ್ಯೆ ಹೆಂಗಿದೆ? ರಾಮನವ್ರು ಏನು ಹೇಳ್ತಿದೆ, ಹೆಂಗಿದೆ ಅಯೋಧ್ಯೆ? ನಾನು ಮೊದಲನೇ ಸಲ ಅಯೋಧ್ಯೆಗೆ ಬಂದಿದ್ದು 2014ರಲ್ಲಿ. ಅಂದರೆ ಆಗಿನ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಭಾವನಾ. ಆದರೆ 6 ತಿಂಗಳ ಹಿಂದೆ ನಮ್ಮ ಕ್ಯಾಮ್ರಾಮನ್ ಶಿವಕುಮಾರ್ ಒಂದು ಸಲ ಇಲ್ಲಿಗೆ ಬಂದು ಹೋಗಿದ್ರು. ಅವ್ರು ಹೇಳ್ತಾ ಇದ್ದಾರೆ 6 ತಿಂಗಳ ಹಿಂದಿನ ಅಯೋಧ್ಯೆಗೂ ಇವತ್ತಿನ ಅಯೋಧ್ಯೆಗೂ ಕಲ್ಪನೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ. ಅನೇಕ ಅಂದರೆ ಹೋದಲ್ಲೆಲ್ಲ ಒಂದಲ್ಲ ಒಂದು ಸರ್ಕಾರಿ ಕಾಮಗಾರಿಗಳು ನಡೀತಾ ಇದೆ. ಎಲ್ಲೋ ಫುಟ್ಪಾತ್ ಆಗ್ತಾ ಇದೆ, ಇನ್ನೆಲ್ಲೋ ಚರಂಡಿ ಆಗ್ತಾ ಇದೆ, ಮತ್ತೆಲ್ಲೋ ರೋಡ್ ವೈಡ್ನಿಂಗ್ ಆಗ್ತಾ ಇದೆ, ಮತ್ತೆಲ್ಲೋ ಫ್ಲೈಓವರ್ ಆಗ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ 22ನೇ ತಾರೀಕು ಬಂದೇ ಬಿಡ್ತು, ಅಷ್ಟರಲ್ಲಿ ಇದೆಲ್ಲ ಎಲ್ಲಾಗತ್ತೆ ಅಂತ ಅಂದಾಗ ಅವ್ರು ಹೇಳ್ತಾರೆ ಒಂದೇ ಒಂದು ತಿಂಗಳ ಹಿಂದೆ ಈ ಕೆಲಸ ಶುರು ಕೂಡ ಆಗಿರಲಿಲ್ಲ ಅಂತ. ರಾಮ ಮಂದಿರದ ಮುಂದಿನ ರಸ್ತೆ, ಹನುಮಾನ್ ಗಡಿಯಿಂದ ನಡೆದುಕೊಂಡು ಬರುವಂತಹ ರಸ್ತೆ 6 ತಿಂಗಳ ಹಿಂದೆ 10 ಅಡಿ ಅಗಲ ಇತ್ತು, ಮಣ್ಣಿನ ರಸ್ತೆ ಇತ್ತು. ಇವತ್ತದು 80 ಅಡಿ ಅಗಲದ ರಸ್ತೆ, ಕಾಂಕ್ರೀಟ್ ರಸ್ತೆ ಆಗಿದೆ. ಆ ವೇಗದಲ್ಲಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಆದರೂ ಕೂಡ ಇಲ್ಲಿರುವಂಥವ್ರು ಹೇಳೋದು 2 ರಿಂದ 3 ವರ್ಷ ಬೇಕು ಇಡೀ ಅಯೋಧ್ಯೆಯಲ್ಲಿ ಅಂದುಕೊಂಡಿರುವ ಅಷ್ಟು ಕಾಮಗಾರಿಗಳು ಮುಗಿಯೋದಕ್ಕೆ ಅಂತ. ವಿಮಾನ ನಿಲ್ದಾಣ ಮುಗಿದಿದೆ, ರೈಲು ನಿಲ್ದಾಣ ಮುಗಿದಿದೆ, ರಾಮ ಮಂದಿರಕ್ಕೆ ಏನು ಕನೆಕ್ಟ್ ಮಾಡುವಂಥ ರಸ್ತೆಗಳ ಕೆಲಸ ಉದ್ಘಾಟನೆಗೂ ಮುನ್ನ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಂದರೆ ಬಹುಶಃ ಅಯೋಧ್ಯೆಯ ಜನ ಕನಸು ಮನಸ್ಸಿನಲ್ಲೂ ಅಂದುಕೊಳ್ಳಲಾರದ ಮಟ್ಟದ ಕಾಮಗಾರಿಗಳು ನಡೀತಾ ಇದೆ ಭಾವನೆ. ಅಯೋಧ್ಯೆ ಅಂತ ನಾವೆಲ್ಲರೂ ಕೇಳಿದ್ದೀವಿ, ಅಯೋಧ್ಯೆಯಲ್ಲಿರುವ ಜಾಗದ ಬಗ್ಗೆ ಕೇಳಿದ್ದೀವಿ, ವಿವಾದಗಳ ಬಗ್ಗೆ ಕೇಳಿದ್ದೀವಿ, ಕೋರ್ಟಿನ ತೀರ್ಪಿನ ಬಗ್ಗೆ ಕೇಳಿದ್ದೀವಿ. ಅಜಿತ್, ಅಯೋಧ್ಯೆಯಲ್ಲಿ ಏನೇನು ಇದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಒಂಚೂರು ವಿವರಿಸೋದಾದ್ರೆ, ಖಂಡಿತ ಅಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ಮೈ ರೋಮಾಂಚನಗೊಳಿಸೋ ಕ್ಷಣಗಳು ಎಲ್ಲರೂ ಅನುಭವಿಸ್ತಾರೆ. ಹೊರಗಿನಿಂದ ನೋಡ್ತಾ ಇರೋ ವೀಕ್ಷಕರಿಗೆ ನೀವು ಅಯೋಧ್ಯೆನ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ನಾನು ನಿಂತ್ಕೊಂಡಿರೋದು ಈಗ ಸರಯೂ ನದಿಯ ದಂಡೆಯ ಮೇಲೆ ಒಂದು ಸುಂದರವಾದ ಘಾಟನ್ನು ಮಾಡಲಾಗಿದೆ. ಇದು ಅಂದರೆ ರಾಮ ಮಂದಿರ ಕಾಮಗಾರಿ ಶುರುವಾದ ತಕ್ಷಣವೇ ಇದರ ಕಾಮಗಾರಿಯು ಶುರುವಾಗಿ ಇದು ಅದಕ್ಕಿಂತ ಮೊದಲೇ ಮುಗಿದಿದೆ ಭಾವನಾ. ಅದನ್ನು ಹೊರತುಪಡಿಸಿದರೆ ಊರಿನ ಒಳಗೆ ಹೋದಂಗೆ ನೀವು ಎಲ್ಲ ಕಡೆಯೂ ಎಲ್ಲ ರೀತಿಯ ಕಾಮಗಾರಿಗಳು ಕೂಡ ನಡೀತಾ ಇದ್ದಾವೆ. ಒಂದು ಸರ್ಕಾರ ಬೇರೆ ರೀತಿಯಾದಂಥ ಸ್ಥಳೀಯ ನಾಗರಿಕರ ಜೊತೆಗೆ ಬೇರೆಯದೇ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಬಂದಿದೆ. ರಸ್ತೆ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳವರೆಗೆ ಆ ಅಂಗಡಿಗಳು ಅಂದರೆ ಹೊರಗಿನಿಂದ ನೋಡುವುದಕ್ಕೆ ಒಂದು ರೀತಿ ಒಂದೇ ರೀತಿಯಲ್ಲಿ ಕಾಣಿಸಬೇಕು, ಜೊತೆಗೆ ಯಾವುದೋ ನಿಜವಾಗ್ಲೂ ರಾಮನ ಕಾಲಕ್ಕೆ ಬಂದಿದ್ದೀವೇನೋ ಅನ್ನುವ ರೀತಿಯಲ್ಲಿ ಕಾಣಿಸಬೇಕು ಅನ್ನುವ ರೀತಿಯಲ್ಲಿ ಬೇರೆ ರೀತಿಯ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಅದು ವ್ಯವಸ್ಥೆ ಆಗ್ತಾ ಇರೋದು. ಒಳಗಡೆ ಅಂಗಡಿಗಳು ಯಥಾ ಪ್ರಕಾರ ಮೊದಲು ಹೆಂಗಿದ್ದು ಹಂಗಿರ್ತವೆ, ಆದರೆ ಹೊರಗಡೆಯಿಂದ ನೋಡುವುದಕ್ಕೆ ಒಂದು ಸಿಮಿಲಾರಿಟಿಯ ರೀತಿಯಲ್ಲಿ ಕಾಣಿಸುತ್ತೆ. ಅದರ ಜೊತೆಗೆ ರಸ್ತೆಗಳು ಬಹುಶಃ 2014ರಲ್ಲಿ ನಾನು ಬಂದಾಗ ನೋಡಿದಂಥ ರಸ್ತೆಗಳಿಗೂ ಈ ರಸ್ತೆಗಳಿಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಅದರ ಜೊತೆಗೆ ತಮ್ಮ ಊರಿಗೆ ವಿಮಾನ ಬರ್ತಾ ಇದೆ ಅನ್ನೋ ಒಂದು ಹುರುಪು. ಟ್ರಯಲ್ ಆಗಿ ಈಗಾಗಲೇ
ಒಂದು ಸಲ ವಿಮಾನ ಲ್ಯಾಂಡ್ ಆಗಿದೆ. ಈಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಪ್ರತಿ ದಿವಸ ನಮ್ಮೂರಿಗೆ ಫ್ಲೈಟ್ ಬರ್ತವೆ ಅನ್ನುವಂಥ ಹುರುಪಿನಲ್ಲಿ ಊರಿನ ಜನ ಇದ್ದಾರೆ. ರೈಲ್ವೆ ಸ್ಟೇಷನ್ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಬಹಳ ಅದ್ಭುತವಾದ ರೈಲ್ವೆ ಸ್ಟೇಷನ್ ತಯಾರಾಗಿದೆ. ಅದರ ಜೊತೆಗೆ 22ನೇ ತಾರೀಕು ಇಡೀ ದೇಶದ ಗಮನ ನಮ್ಮೂರಿನ ಕಡೆಗೆ ಇರುತ್ತೆ ಅನ್ನುವ ಹುರುಪಿನಲ್ಲಿ ಊರಿನ ಜನ ಇದ್ದಾರೆ. ಮತ್ತು ಇಷ್ಟು ದೊಡ್ಡ ಏನು ಸಂಭ್ರಮವನ್ನು ತಾಳಿಕೊಳ್ಳುವಂಥ ಊರಲ್ಲ ಇದು, ಅಷ್ಟು ದೊಡ್ಡ ಊರಲ್ಲ. ಲಕ್ಷಾಂತರ ಜನ ಏಕಕಾಲದಲ್ಲಿ ಬಂದುಬಿಟ್ರೆ ಅವ್ರಿಗೆ ಬೇಕಾದಂಥ ಹೋಟೆಲ್ಗಳಾಗಲಿ ಇರುವುದಕ್ಕೆ ಗೆಸ್ಟ್ ಹೌಸ್ಗಳಾಗಲಿ ಆ ರೀತಿಯ ವ್ಯವಸ್ಥೆಗಳಿಲ್ಲ. ನಾವು ಊರಿನಲ್ಲಿ ಸುತ್ತಾಡಿದರೆ ಪ್ರತಿ ಮನೆಯೂ ರಿನೋವೇಟ್ ಆಗ್ತಾ ಇದೆ. ಇದ್ದ ಜಾಗದಲ್ಲೆಲ್ಲ ರೂಮ್ಗಳನ್ನು ಕಟ್ಟಿಸ್ತಾ ಇದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಜಾಸ್ತಿ ಆಗುತ್ತೆ, ಪ್ರವಾಸಿಗರು ಬರ್ತಾರೆ, ತಮ್ಮ ರೋಜಿ ರೋಟಿ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಆ ರೀತಿಯಲ್ಲಿ ನಡೀತಾ ಇರೋದನ್ನು ನಾವು ನೋಡಿದ್ವಿ ಊರು ತುಂಬ ಅಡ್ಡಾಡಿದಾಗ ಭಾವನ. ಈಗ ನನ್ನ ಹಿಂದ್ಗಡೆ ಏನು ನೋಡ್ತಾ ಇದ್ರಲ್ಲ, ಇನ್ನೊಂದು ರೀತಿಯಲ್ಲಿ ವಿಜುವಲ್ ಟ್ರೀಟ್ ಕೊಡುವುದಕ್ಕಾಗಿಯೇ ನಿರ್ಮಿಸಲಾದಂಥದ್ದು ಇದು. ಇಲ್ಲಿ ಹಳೆಯ ಕಟ್ಟಡಗಳಿದ್ವು, ಪಾಳುಬಿದ್ದ ಕಟ್ಟಡಗಳಿದ್ವು. ಪ್ರತಿ ಕಟ್ಟಡವನ್ನು ಕೂಡ ಸುಂದರವಾಗಿ ನವೀಕರಿಸಲಾಯಿತು. ಅದರ ಮೇಲೆ ಲೈಟಿಂಗನ್ನು ವ್ಯವಸ್ಥೆ ಮಾಡಲಾಯಿತು. ಇದು ಬಣ್ಣ ಬದಲಾಯಿಸಿದಾಗ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ಭಾವನ. ಇವೆಲ್ಲ ಮುಂಚೆಯೂ ಇದ್ದ ಕಟ್ಟಡಗಳು ನವೀಕರಣಗೊಂಡ ನಂತರ ಒಂದು ಸುಂದರವಾದ ದೃಶ್ಯ ಕಾಣಿಸ್ತಾ ಇದೆ. ಈ ಸೌಂಡ್ ಆ್ಯಂಡ್ ಲೈಟ್ ಶೋ ನಡೀತಾ ಇದ್ದಾಗ ಇನ್ನೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅದೊಂದು ಪರದೆಯನ್ನು ಪರ್ಮನೆಂಟ್ ಆಗಿ ಹಾಕಿದ್ದಾರೆ. ಪ್ರತಿ ದಿವಸ ಅಲ್ಲಿ 20 ನಿಮಿಷದ ರಾಮಾಯಣ, 30 ನಿಮಿಷ ಉತ್ತರ ಪ್ರದೇಶ ಟೂರಿಸಂನ ಒಂದು ಸಾಕ್ಷ್ಯ ಚಿತ್ರವನ್ನು ಪ್ರಸಾರ ಮಾಡ್ತಾರೆ. ರಾಮಾಯಣ ಹೆಂಗೆ ಉತ್ತರ ಪ್ರದೇಶದ ಜೊತೆಗೆ ಹಾಸುಹೊಕ್ಕಾಗಿದೆ, ಮಹಾಭಾರತ ಹೆಂಗೆ ಹಾಸುಹೊಕ್ಕಾಗಿದೆ, ಗೌತಮ ಬುದ್ಧನ ಜೀವನ ಬರುತ್ತೆ ಅದರಲ್ಲಿ. ಆ ರೀತಿಯಾದಂಥ ಸೌಂಡ್ ಆ್ಯಂಡ್ ಲೈಟ್ ಶೋ ಅಲ್ಲಿ ಪ್ರಸಾರ ಆಗುತ್ತೆ. ಸದ್ಯಕ್ಕೆ ಅಂದರೆ ಅಯೋಧ್ಯೆ ಅಂತ ನಾನು ತೋರಿಸಬಹುದಾದದ್ದಿಷ್ಟು ಭಾವನೆ. ರಾಮ ಮಂದಿರ, ಎಲ್ಲ ಕೋಟ್ಯಾಂತರ ಭಕ್ತರು ಕಾಯ್ತಾ ಇರೋದು ರಾಮ ಮಂದಿರ ಉದ್ಘಾಟನೆಗಾಗಿ. ರಾಮ ಮಂದಿರದ ಉದ್ಘಾಟನೆ ಸಿದ್ಧತೆ ಹೇಗೆ ನಡೀತಾ ಇದೆ ಅಜಿತ್? ಇದರ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಆಗಮಿಸುವ ನಿರೀಕ್ಷೆ ಇದೆ. ಅದಕ್ಕೆ ವ್ಯವಸ್ಥೆ ಸರ್ಕಾರದ ಕಡೆಯಿಂದ ಹೇಗಾಗ್ತಿದೆ? ಪ್ರಮುಖವಾಗಿ ರಾಮ ಮಂದಿರದ ಉದ್ಘಾಟನೆಗೆ ಸಿದ್ಧತೆ ಹೇಗೆ ನಡೀತಾ ಇದೆ? ಹತ್ರಕ್ಕೆ ಹೋಗಿದ್ರ ನೀವು? ರಾಮ ಮಂದಿರ ಏನು ನಿರ್ಮಾಣ ಆಗಿದೆಯಲ್ಲ ಅದ್ರ ಹತ್ರ ಹೋದ್ರ? ಹೇಗಿದೆ ಅದು? ಹೌದು, ಆ ಗೇಟಿನವರೆಗೂ ನಾನಿವತ್ತು ಹೋಗಿದ್ದೆ. ನಾಳೆ 11 ಗಂಟೆಗೆ ನಾನು ಒಳಗಡೆಯಿಂದನೇ ನಮ್ಮ ವೀಕ್ಷಕರಿಗೆ, ಕನ್ನಡಿಗರಿಗೆ ರಾಮ ಮಂದಿರದ ಕಾಮಗಾರಿ ಎಲ್ಲಿ ತನಕ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಈಗ ಗರ್ಭಗುಡಿ ಇರುವಂಥದ್ದು ಗ್ರೌಂಡ್ ಫ್ಲೋರ್ನಲ್ಲಿ. ಅಲ್ಲಿನ ಕಾಮಗಾರಿ ಸಂಪೂರ್ಣವಾಗಿ ಮುಗಿದು ಅದರ ಉದ್ಘಾಟನೆ ಆಗುತ್ತೆ. ಆನಂತರ ಉಳಿದ ಕಾಮಗಾರಿಗಳು, ಮಂದಿರದ ಆವರಣದಲ್ಲಿನ ಇತರೆ ಕಾಮಗಾರಿಗಳು ನಡೀತಾ ಇರ್ತವೆ. ಈಗಲೂ ಕೂಡ ಹೋದರೆ ಅದು 22ನೇ ತಾರೀಕು ಉದ್ಘಾಟನೆಗೆ ಸಿಗುತ್ತೆ ಅಂತ ಅನ್ಸೋದಿಲ್ಲ, ಅಷ್ಟೊಂದು ಕೆಲಸಗಳು ನಡೀತಾ ಇದ್ದಾವಲ್ಲಿ. ಅದರ ಜೊತೆಗೆ ರಾಮ ಮಂದಿರದ ಮುಂದುಗಡೆ ಇರುವಂಥ ರಸ್ತೆಯ ಅಗಲೀಕರಣ ಆಗಿದೆ. ಅಕ್ಕಪಕ್ಕದಲ್ಲಿದ್ದಂಥ ಮನೆಗಳನ್ನೆಲ್ಲ ತೆರವುಗೊಳಿಸಿ, ಅಂಗಡಿಗಳನ್ನು ತೆರವುಗೊಳಿಸಿ ಅಗಲವಾದ ರಸ್ತೆ ಮಾಡಿದ್ದಾರೆ. ಭಕ್ತಾದಿಗಳು ಬರುವುದಕ್ಕೆ ಮತ್ತು ಅವರಿಗೆ ನೆರಳಿಗಾದ ಆ ವ್ಯವಸ್ಥೆ ಮಾಡುವಂಥ ಕಾಮಗಾರಿಗಳು ಇನ್ನೂ ನಡೀತಾ ಇದ್ದಾವೆ. ಅದನ್ನು ನೋಡಿದರೆ ಬರೀ 22ನೇ ತಾರೀಕಿಗೆ ಇದು ಉದ್ಘಾಟನೆಗಾದರೂ ಸಿದ್ಧವಾಗುತ್ತಾ ಅನ್ನುವ ಸಂಶಯಗಳು ಬರುತ್ತೆ. ಆದರೆ ಅಲ್ಲಿರುವಂಥ ಜನ ಕಾನ್ಫಿಡೆನ್ಸ್ನಲ್ಲಿ ಹೇಳ್ತಾರೆ, ಒಂದು ಟೈಮ್ ಲೈನ್ ಇಟ್ಕೊಂಡು ಕೆಲಸ ಮಾಡಿದ್ದೀವಿ, ಆ ಟೈಮ್ ಲೈನ್ ಪ್ರಕಾರನೇ ಕೆಲಸ ಹೋಗ್ತಾ ಇದೆ, 22ನೇ ತಾರೀಕು ಬಂದು ನೋಡಿ, ಈ ಜಾಗವನ್ನು ನಿಮ್ಗೆ ಗುರುತಿಸೋದಕ್ಕಾಗೋದಿಲ್ಲ, ಆ ರೀತಿಯಲ್ಲಿ ಕಾಮಗಾರಿಯನ್ನು ಮುಗಿಸಿರ್ತೀವಿ ಅನ್ನುವ ಕಾನ್ಫಿಡೆನ್ಸ್ನಲ್ಲಿ ಅವರೆಲ್ಲ ಇದ್ದಾರೆ ಭಾವನ. ಒಟ್ಟು ನಿರ್ಮಾಣದಲ್ಲಿ ಸುಮಾರು ಎಷ್ಟು ಶೇಕಡ ಮುಗಿದಿದೆ ನಿರ್ಮಾಣದ ಕೆಲಸಗಳು ಅಜಿತ್? ಭಾವನಾ, ಅಂದರೆ ಮೊದಲನೆಯ ಹಂತದಲ್ಲಿ ಈಗ ರಾಮ ಮಂದಿರ 3 ಹಂತಗಳನ್ನು ಹೊಂದಿದೆ, 3 ಫ್ಲೋರ್ಗಳನ್ನು ಹೊಂದಿದೆ. ಮೊದಲ ಫ್ಲೋರ್ನಲ್ಲಿ ರಾಮಲಲ್ಲಾ ಇರ್ತಾರೆ, ಗ್ರೌಂಡ್ ಫ್ಲೋರ್ನಲ್ಲಿ ರಾಮಲಲ್ಲಾ ಇರ್ತಾರೆ, ಮೊದಲನೆಯ ಫ್ಲೋರ್ನಲ್ಲಿ ರಾಮ ಪರಿವಾರ ಇರುತ್ತೆ, 3ನೇ ಫ್ಲೋರ್ ಗೋಪುರ ಅಂತ ಇರುವಂಥದ್ದು. ಮೊದಲನೇ ಅಂದರೆ ಗ್ರೌಂಡ್ ಫ್ಲೋರ್ ಏನಿದೆ ರಾಮಲಲ್ಲಾ ಇರುವಂಥದ್ದು, ರಾಮಲಲ್ಲಾ ವಿರಾಜಮಾನ ಆಗಬೇಕಾಗಿರುವಂಥ ಫ್ಲೋರು, ಅದರ 98% ಕಾಮಗಾರಿ ಮುಗಿದಿದೆ ಅನ್ನೋದು, ಫೈನಲ್ ಫಿನಿಶಿಂಗ್ ಮಾತ್ರ ಬಾಕಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 5ನೇ ತಾರೀಕಿಗೆ ಅಂದರೆ 5ನೇ ತಾರೀಕು ಒಳಗಡೆ ಹೋದರೆ ಕೇವಲ ಅಂತಿಮ ಕುಸುರಿ ಕೆಲಸ ಮಾತ್ರ ಬಾಕಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಭಾವನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.